ಜೈ ಹಿಂದ್. SSC MTS 2024 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಮಾಕ್ ಟೆಸ್ಟ್ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಯಾರೆಲ್ಲ 30ನೇ ತಾರೀಕಿನಿಂದ ಎಕ್ಸಾಮ್ ಇದಾವೆ ಅವರು ಈ ಒಂದು ಮಾಕ್ ಟೆಸ್ಟ್ ದ ಮೂಲಕ ನೀವು ನಿಮಗೆ ಎಷ್ಟು ಮಾರ್ಕ್ಸ್ ಗಳು ಬರ್ತಾ ಇದಾವೆ, ಈ ವರ್ಷ ನಿಮ್ದು ಸೆಲೆಕ್ಷನ್ ಆಗಬಹುದಾ ಅಥವಾ ಇಲ್ಲ ಅನ್ನೋದನ್ನ ನೀವು ಮನಗಾಣಿಸಬಹುದಾಗಿದೆ. ಸೊ ಅದ್ರ ಸಲುವಾಗಿ ಎಲ್ಲರಿಗೂ ಒಂದು ಮಾಕ್ ಟೆಸ್ಟ್ ಗಳನ್ನ ನಾವು ತಂದೇವಿ. ಸೊ ಇದು ಓನ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಕಂಪ್ಲೀಟ್ 10ರದ ಸೆಟ್ ಇರುತ್ತೆ. ಇದು 10 ಮಾಕ್ ಟೆಸ್ಟ್ ಗಳು ನಿಮ್ಗೆ ಇದರಲ್ಲಿ ಸಿಗ್ತಾ ಇದಾವೆ. ಈ 10 ಮಾಕ್ ಟೆಸ್ಟ್ ಇರ್ತಕ್ಕಂಥದ್ದು ಓನ್ಲಿ 99 ರುಪೀಸ್ ಅಲ್ಲಿ ಸಿಗ್ತಾ ಇದೆ. 99 ರೂಪಾಯಿಯಲ್ಲಿ ಅಂತಂದ್ರೆ ಮಿನಿಮಮ್ ನಿಮ್ಗೆ 10 ರೂಪಾಯಿಗೆ ಒಂದು ಸೆಟ್ ಇರ್ತಕ್ಕಂಥದ್ದು ಮಾಕ್ ಟೆಸ್ಟ್ ಸಿಗ್ತಾ ಇದೆ. 10 ರೂಪಾಯಿಗೆ ಒಂದು ಮಾಕ್ ಟೆಸ್ಟ್. 99 ರುಪೀಸ್ ದಲ್ಲಿ ನೀವು 10 ಮಾಕ್ ಟೆಸ್ಟ್ ಗಳನ್ನ ತಗೋಬಹುದು. ಇದರಲ್ಲಿ ನಿಮಗೆ MTS ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ, ಅದೇ ರೀತಿ ಇರುವಂತಹ GK ಮತ್ತು ಇಂಗ್ಲಿಷ್ ದಲ್ಲಿಯ ಕ್ವಶನ್ಸ್ ಗಳು ಇದರಲ್ಲಿ ನಿಮಗೆ ಸಿಗ್ತವೆ. GK ದಲ್ಲಿ 25 ಕ್ವಶನ್ಸ್ ಗಳು, ಇಂಗ್ಲಿಷ್ ದಲ್ಲಿ 25, ಟೋಟಲ್ ಆಗಿ 50 ಕ್ವಶನ್ಸ್ ಒಂದು ಸೆಟ್ ಇರ್ತೈತಿ. ಅಂತಹ 10 ಸೆಟ್ ಗಳು ನಿಮ್ಗೆ ಕೊಡ್ತಾ ಇದೀವಿ. 10 ಸೆಟ್ ಅಂತಂದ್ರೆ ಯಾವಾಗ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಇದು? 19 ಸೆಪ್ಟೆಂಬರ್ ಅಂದ್ರೆ ನಾಳೆಯ ದಿನ 19ರಿಂದ 28ರವರೆಗೆ ಈ ಒಂದು ಪ್ರತಿದಿನ ರಾತ್ರಿ 9 ಗಂಟೆಗೆ ಈ ಒಂದು ಎಕ್ಸಾಮ್ಸ್ ಗಳು ಮಾಕ್ ಟೆಸ್ಟ್ ಗಳು ನಿಮ್ಗೆ ನಡೀತಾ ಇದಾವೆ. ಈಗ ಒಬ್ಬೊಬ್ರು ಕೇಳ್ತಾ ಇದ್ರು, ನಾವು 9 ಗಂಟೆಗೆ ರಾತ್ರಿ ನಮ್ಗೆ ನೋಡಕ್ ಆಗ್ಲಿಲ್ಲ ಅಂತಂದ್ರೆ ಹೆಂಗ್ ಮಾಡೋದು? ಒಂದೊಂದ್ ದಿನ ಏನೋ ಮಿಸ್ ಆಗ್ಬಿಡ್ತೈತಿ. ಸೊ ಆ ರೀತಿ ಮಿಸ್ ಆಯ್ತು ಅಂದ್ರೂ ಕೂಡ ನೀವು ನೆಕ್ಸ್ಟ್ ಡೇ ಅದನ್ನ ಏನ್ ಮಾಡ್ಬಹುದು? ಅಟೆಂಪ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ದಿನ ಅದನ್ನ ನೀವು ಅಟೆಂಪ್ಟ್ ಮಾಡಬಹುದಾಗಿದೆ. ಸೊ ಹಾಗೆ ನೀವು 19ರಿಂದ 28ರವರೆಗೆ 10 ಮಾಕ್ ಟೆಸ್ಟ್ ಗಳನ್ನ ನೋಡ್ಬಹುದು. ಇದರಲ್ಲಿ ನಿಮ್ಗೆ 150 ಮಾರ್ಕ್ಸ್ ಗಳು ಇರ್ತವೆ. ಟೋಟಲ್ ಆ ಟೆಸ್ಟ್ ದಲ್ಲಿ, ಒಂದು ಟೆಸ್ಟ್ ದಲ್ಲಿ 150 ಮಾರ್ಕ್ಸ್ ಇರ್ತವೆ. ಈ 150 ಮಾರ್ಕ್ಸ್ ದಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಗಳು ಬರ್ತಾ ಇದಾವೆ ಅನ್ನೋದನ್ನ ನೀವು ಇದರಲ್ಲಿ ನೋಡಬಹುದು. ಆಮೇಲೆ ನಿಮ್ಮ ಸೆಲೆಕ್ಷನ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನೀವು ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಡೀತೈತಿ. ಬಟ್ ನಮ್ಮ ಏನ್ ಟೆಸ್ಟ್ ಗಳು ಇದಾವಲ್ಲ, ಈ ಟೆಸ್ಟ್ ದಲ್ಲಿ ನೀವು 100 ಮಾರ್ಕ್ಸ್ ಮಾಡಿದ್ರೆ ಸಾಕು. 150 ಮಾರ್ಕ್ಸ್ ಗಳಲ್ಲಿ 100 ಮಾರ್ಕ್ಸ್ ಗಳು ಬರ್ತಾ ಇತ್ತು ಅಂತಂದ್ರ ಈ ಸಲ ನಿಮ್ದು ಸೆಲೆಕ್ಷನ್ ಆಗುವಂತಹ 99% ಇರ್ತಕ್ಕಂಥದ್ದು ಆಗುವಂತಹ ಸಾಧ್ಯತೆಗಳ ಇರ್ತವೆ. ಓಕೆ, ಸೊ ಇದು ಮಾಕ್ ಟೆಸ್ಟ್ ಇರ್ತಕ್ಕಂಥದ್ದು ನಿಮ್ಗಾಗಿ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಯಾರು ಜಾಯಿನ್ ಆಗಿಲ್ಲ, ಯಾರು ಇನ್ನು ಈ ಒಂದು ಮಾಕ್ ಟೆಸ್ಟ್ ಪ್ಯಾಕೇಜ್ ಅನ್ನ ಪರ್ಚೇಸ್ ಮಾಡಿಲ್ಲ, ಅವರು ಪರ್ಚೇಸ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಈಗ ಯಾವ ರೀತಿ ಇರುವಂತದ್ದು ಟೆಸ್ಟ್ ಅನ್ನ ತಗೋಬಹುದು, ಅದನ್ನ ಯಾವ ರೀತಿ ನಾವು ಪ್ಯಾಕೇಜ್ ಅನ್ನ ತಗೋಬೇಕು ಅನ್ನೋದನ್ನ ಹೇಳ್ತೇನೆ ನಿಮ್ಗೆ. ಈಗ ಇಲ್ಲಿ ಏನ್ ನಂಬರ್ ಕಾಣ್ತಾ ಇದೆ ನಿಮ್ಗೆ 8861927838, ಈ ನಂಬರ್ಗೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಆ ನಂಬರ್ಗೆ ನೀವು ಒಂದು ನಮ್ಗೆ ವಾಟ್ಸ್ಆಪ್ ಮಾಡ್ಬೇಕು. ವಾಟ್ಸ್ಆಪ್ ಏನ್ ಮಾಡ್ಬೇಕು ಅಂತಂದ್ರೆ ವಾಟ್ಸ್ಆಪ್ ದಲ್ಲಿ ಒಂದು ಮೆಸೇಜ್ ಹಾಕ್ಬೇಕು. ಏನು ಅಂತಂದ್ರೆ MTS ಮಾಕ್ ಟೆಸ್ಟ್ ಅಂತೇಳಿ, MTS ಮಾಕ್ ಟೆಸ್ಟ್ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಈ ನಂಬರ್ಗೆ ಹಾಕಿದ್ರಿ ಅಂತಂದ್ರ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಿಮಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಏನ್ ಮಾಡ್ತೀವಿ, ಇದೇನ್ ಮೆಸೇಜ್ ಕಳ್ಸಿರ್ತೀರಿ ಅದಾದ ತಕ್ಷಣ ನಿಮ್ಗೆ ಒಂದು ಸ್ಕ್ಯಾನರ್ ಬರುತ್ತೆ. ಈ ಸ್ಕ್ಯಾನರ್ ದಿಂದ ನೀವು ಸ್ಕ್ಯಾನ್ ಮಾಡಿ ₹99 ರೂಪಾಯಿಯನ್ನ ಫೀಸ್ ಪೇಡ್ ಮಾಡಿ ಒಂದ್ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಸ್ಕ್ರೀನ್ ಶಾಟ್ ಕಳಿಸ್ಬೇಕು. ನೀವು ಫೀಸ್ ಪೇಡ್ ಮಾಡಿದ್ದೊಂದು ಸ್ಕ್ರೀನ್ ಶಾಟ್ ಅನ್ನ ಏನ್ ಮಾಡ್ಬೇಕು, ನೀವು ಇಲ್ಲಿ ನಮ್ಗ ಕಳಿಸ್ಬೇಕು. ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು. ಸ್ಕ್ರೀನ್ ಶಾಟ್ ಕಳಿಸಿದ ತಕ್ಷಣ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ನಿಮ್ಗೆ ನಮ್ಮ ಏನು ಈ ಒಂದು ಪ್ಯಾಕೇಜ್ ಇದು ಏನ್ ನಡೀತಾ ಇದೆ, ಇದೇನ್ ಮಾಕ್ ಟೆಸ್ಟ್ ನಡೆಯುವಂತದ್ದು ಏನೊಂದು ಗ್ರೂಪ್ ಇದೆ, ಆ ಗ್ರೂಪ್ ದಲ್ಲಿ ಏನ್ ಮಾಡ್ತೀವಿ ನಾವು ನಿಮ್ಗೆ ಆಡ್ ಮಾಡ್ಕೋತೀವಿ. ಆ ಗ್ರೂಪ್ ದಲ್ಲಿ ಏನ್ ಮಾಡ್ತೀವಿ ನಾವು ನಿಮ್ಗ ಆಡ್ ಮಾಡ್ಕೋತೀವಿ. ಆಡ್ ಮಾಡ್ಕೊಂಡ ತಕ್ಷಣವೇ ನಿಮ್ಮ ಒಂದು ಪ್ರೊಸೆಸ್ ಮುಗಿತೈತಿ. ನೆಕ್ಸ್ಟ್ ಏನು ಅಂತಂದ್ರ ನಾಳೆ ಅಂತಂದ್ರ 19/9/2024ರಿಂದ ರಾತ್ರಿ 9 ಗಂಟೆಗೆ ಸರಿಯಾಗಿ ಏನು ಅಂತಂದ್ರೆ ನಿಮ್ಗೆ ಒಂದು ಲಿಂಕ್ ಅನ್ನ ಕಳಿಸ್ತೇವಿ. ಈ ಗ್ರೂಪ್ ದಲ್ಲಿ, ಈ ಗ್ರೂಪ್ ದೊಳಗೆ ಏನ್ ಮಾಡ್ತೀವಿ, ಒಂದು ಲಿಂಕ್ ಅನ್ನ ಕಳಿಸ್ತೇವಿ. ಅಂದ್ರೆ ಪ್ರತಿದಿನ ರಾತ್ರಿ 9 ಗಂಟೆಗೆ ಒಂದು ಲಿಂಕ್ ಬರ್ತಾ ಇರ್ತೈತಿ ನಿಮ್ಗೆ, 10 ದಿವಸದವರೆಗೆ ಬರ್ತಾ ಇರ್ತೈತಿ. ಅದ ಏನು ಅಂತಂದ್ರೆ ಕ್ವಶನ್ ಪೇಪರ್ ದ ಲಿಂಕ್ ಇರ್ತೈತಿ. ಅದ್ರಲ್ಲಿ ಏನೇನ್ ಇರ್ತೈತಿ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ 9 ಗಂಟೆಗೆ ಅದು ಲಿಂಕ್ ಬಂದ ತಕ್ಷಣ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿರಿ ಅಂತಂದ್ರ ಒಂದು ಪೇಜ್ ಇರ್ತಕ್ಕಂಥದ್ದು ಓಪನ್ ಆಗ್ತೈತಿ. ಏನು ಓಪನ್ ಆಗ್ತೈತಿ ಅಲ್ಲಿ ನೆಕ್ಸ್ಟ್ ಒಂದು ಪೇಜ್ ಇರ್ತಕ್ಕಂಥದ್ದು ಓಪನ್ ಆಗ್ತೈತಿ. ಈ ಪೇಜ್ ದಲ್ಲಿ ಏನೇನ್ ಇರ್ತೈತಿ ಅನ್ನೋದನ್ನ ಒಂದ್ ಸ್ವಲ್ಪ ಹೇಳ್ತೇನೆ ನಿಮಗೆ. ಈ ಪೇಜ್ ದಲ್ಲಿ ಏನೇನ್ ಇರ್ತೈತಿ ಅಂತಂದ್ರ ಈ ಪೇಜ್ ಅಲ್ಲಿ ಫಸ್ಟ್ ಏನಿರ್ತೈತಿ, ಮೇಲೆ ಅಲ್ಲಿ ಬರ್ದಿರ್ತೈತಿ MTS ಮಾಕ್ ಟೆಸ್ಟ್ 1 ಅಂತ ಹೇಳಿ ಬರ್ದಿರ್ತೈತಿ. 1ನೇ ದಿವಸದ, 2ನೇ ದಿವಸದ 2, 3, 4 ಹಿಂಗ್ 10 ತನಕ ಇರ್ತಾವ.
ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರ ನಿಮ್ಮ ಜಿಮೇಲ್ ಐ ಡಿ ಅನ್ನ ಅಲ್ಲಿ ಏನ್ ಮಾಡ್ಬೇಕಾಗ್ತತಿ, ನಿಮ್ಮ ಜಿಮೇಲ್ ಐ ಡಿ ಅನ್ನ ಹಾಕ್ಬೇಕಲ್ಲಿ. ಇದಾದ್ಮೇಲೆ ನಿಮ್ಮ ಹೆಸರನ್ನ ಹಾಕ್ಬೇಕಾಗ್ತತಿ ಆ ಕ್ವಶನ್ ಪೇಪರ್ ಓಪನ್ ಆದ್ಮೇಲೆ. ಇದಾದ್ಮೇಲೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ಏನ್ ಮಾಡ್ಬೇಕು ನೀವು ಅಲ್ಲಿ ಫಿಲ್ಅಪ್ ಮಾಡ್ಬೇಕು. ಇಷ್ಟು ನೀವು ಫಿಲ್ಅಪ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನಾಗ್ತೈತಿ, ಕ್ವಶನ್ ನಂಬರ್ 41 ಅಂತ ಹೇಳಿ ಬರ್ತಾ ಇದೆ. 41 ಏನಿದು, 41ರಿಂದ ಸ್ಟಾರ್ಟ್ ಆಗ್ತೈತಿ. 41ರಿಂದ ಜಿ ಕೆ ಸ್ಟಾರ್ಟ್ ಆಗ್ತಾವೆ. ಜಿ ಕೆ ಕ್ವಶನ್ಸ್ ಗಳು ಇರ್ತಾವೆ. ಇವು 25 ತನಕ ಇರ್ತಾವೆ. ಎಲ್ಲಿ ತನಕ ಇರ್ತಾವೆ? 25 ತನಕ. ಅಂದ್ರೆ 25 ಕ್ವಶನ್ಸ್ ಗಳು ಇರ್ತಾವೆ ಅಂತಂದ್ರೆ ಎಷ್ಟಾಗುತ್ತೆ ಇದು, 65 ಕ್ವಶನ್ಸ್. 41ರಿಂದ 65ವರೆಗೆ ಜಿ ಕೆ, ಆಮೇಲೆ 66ರಿಂದ 90ರವರೆಗೆ ಏನಿರ್ತಾವು, ಇಂಗ್ಲಿಷ್. 66ರಿಂದ 90ರವರೆಗೆ ಇಂಗ್ಲಿಷ್. ಟೋಟಲ್ ಹಿಂಗ ಏನು ಅಂತಂದ್ರೆ 50 ಕ್ವಶನ್ಸ್ ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. 90ರವರೆಗೆ ಇರ್ತಾವ. ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 41, 42, 43 ಹಿಂಗ್ ಎಷ್ಟಿರ್ತಾವು, ಕ್ವಶನ್ ನಂಬರ್ 90 ವರೆಗೆ ನಿಮ್ಗೆ ಇರ್ತಾವೆ. ಸೊ ಇವುಗಳನ್ನ 1 by 1 ಎಲ್ಲ ಫಿಲ್ಅಪ್ ಮಾಡ್ತಾ ಹೋಗ್ಬೇಕು. ನಿಮ್ಗೆ ಯಾವ್ದು ಆನ್ಸರ್ ಗೊತ್ತೈತಿ ಅದನ್ನ ಹಾಕ್ತಾ ಹೋಗ್ಬೇಕು. ಇದಕ್ಕೆ ಒಂದು ಟೈಮ್ ಕೂಡ ಇರ್ತಾ ಇದೆ. ಇಲ್ಲಿ ಮೇಲಿನ ಸೈಡ್ ಏನು ಅಂತಂದ್ರೆ ಇಲ್ಲಿ ಟೈಮ್ ತೋರಿಸ್ತಿರ್ತೈತಿ ನಿಮ್ಗ. ಇಲ್ಲಿ ಏನ್ ತೋರಿಸ್ತಿರ್ತೈತಿ, ಟೈಮ್ ತೋರಿಸ್ತಿರ್ತೈತಿ. ಇದು ಟೈಮ್ ಇರ್ತಕ್ಕಂಥದ್ದು 45 ನಿಮಿಷದವರೆಗೆ ಮಾತ್ರ ಓಪನ್ ಇರ್ತೈತಿ. ನೀವು ಒಂದ್ ಸಲ ಇದನ್ನ ಕ್ಲಿಕ್ ಮಾಡಿದ್ರ ಅಂತಂದ್ರೆ 45 ನಿಮಿಷ ಫ್ರೀ ಆಗಿನ ಕುಂಡಿರ್ಬೇಕು. ನೀವು 45 ನಿಮಿಷ ಫ್ರೀ ಆಗಿನ ಕುಂಡ್ಬೇಕು. ನಾನು 10 ನಿಮಿಷ ಮಾಡ್ತೇನೆ ಆಮೇಲೆ ಮತ್ತೆ ಒಂದ್ ಸ್ವಲ್ಪ ನಿಲ್ಲಿಸ್ತೇನೆ ಅಂತಂದ್ರೆ ಆಮೇಲೆ ಆಗಂಗಿಲ್ಲ. ಆಮೇಲೆ ಏನಾಗ್ತೈತಿ ಅಂತಂದ್ರ ಒಂದ್ಸಲ ನೀವು ಕ್ಲಿಕ್ ಮಾಡ್ರಿ ಅಂತಂದ್ರೆ ಇನ್ನೊಂದ್ಸಲ ಅದ್ರೊಳಗ ನಿಮ್ಮ ಮಾರ್ಕ್ಸ್ ಗಳನ್ನ ಒಂದ್ಸಲ ಕ್ಲಿಕ್ ಮಾಡ್ರಿ ಅಂದ್ರೆ ಮುಗೀತು. ಒಂದೇ ಸಲ ಅಟೆಂಪ್ಟ್ ಮಾಡೋದು ಎಕ್ಸಾಮ್ ಅನ್ನ, ಈ ಎಕ್ಸಾಮ್ ಅನ್ನ, ಒಂದೇ ಟೆಸ್ಟ್ ಅನ್ನ. ಆಮೇಲೆ ಇನ್ನೊಂದ್ಸಲ ಅಟೆಂಪ್ಟ್ ಮಾಡ್ತೇನೆ ಅಂತಂದ್ರೆ ಆಗಂಗಿಲ್ಲ. ಆಮೇಲೆ ಅದನ್ನ ನೋಡಬಹುದು ನೀವು, ಯಾವ್ಯಾವ ಕ್ವಶನ್ಸ್ ಗಳು ಬಂದಿದ್ದು, ಯಾವ್ಯಾವ ಆನ್ಸರ್ ಇದಾವ್, ಯಾವ್ಯಾವ ತಪ್ಪಿದಾವ್, ಅದನ್ನ ಎಷ್ಟು ಬೇಕಾದಷ್ಟಲ್ಲಿ ನೋಡ್ಬೋದು. ಬಟ್ ಇನ್ನೊಂದ್ಸಲ ಅಟೆಂಪ್ಟ್ ಮಾಡಕ್ ಆಗಂಗಿಲ್ಲ. ಹೆಂಗ ಅಲ್ಲಿ ಎಕ್ಸಾಮ್ ದೊಳಗೆ ಇರ್ತೈತಿ, MTS ಎಕ್ಸಾಮ್ ದಲ್ಲಿ ರಿಯಲ್ ಆಗಿ ಅದೇ ರೀತಿ ಇರುವಂತದ್ದು ಇಲ್ಲಿ ನಿಮ್ಗೆ ರಿಯಲ್ ಆಗಿರುವಂತಹ ಒಂದು ಅನುಭವ ಸಿಗ್ತಾ ಇದೆ ಈ ಕ್ವಶನ್ಸ್ ನೊಂದಿಗೆ. ನಾವು 41ರಿಂದ ಜಿ ಕೆ ಮತ್ತು ಇಂಗ್ಲಿಷ್ ಅಷ್ಟೇ ಯಾಕೆ ತಗೊಂಡಿವಿ ಅಂತಂದ್ರೆ ಇದ್ರ ಮೇಲೆನ ನಿಮ್ಮ ಕಟ್ ಆಫ್ ಇರ್ತಕ್ಕಂಥದ್ದು ಬರ್ತಾ ಇದೆ. 150 ಮಾರ್ಕ್ಸ್ ಇರ್ತಾವ ಇದ್ರಲ್ಲಿ. ಒಂದು ಕ್ವಶನ್ಗೆ 3 ಮಾರ್ಕ್ಸ್. ಸೊ ಇದ್ರಲ್ಲಿ ನೀವು 100ರಿಂದ 110 ಮಾರ್ಕ್ಸ್ ಗಳು ತಗೊಳಕತ್ತಿದ್ರ ಅಂತಂದ್ರೆ ಈ ಸಲ ನಿಮ್ದು ಸೆಲೆಕ್ಷನ್ ಖಂಡಿತ ಆಗ್ತೈತಿ. ಸೆಷನ್ 2 ಇದು. ಸೆಷನ್ 1ರಲ್ಲಿ ಏನಿರ್ತೈತಿ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತೈತಿ. ಅದು ಕ್ವಾಲಿಫೈ ಮಾಡೋದೈತಿ. ಈಗ ಅಲ್ಲಿ ನಿಮ್ಗೆ ಹೇಳೀನಿ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಈ ರೀತಿ ಇರುವಂತದ್ದು ಮಾಕ್ ಟೆಸ್ಟ್ ನಿಮ್ಗೆ ಇರ್ತಾ ಇದೆ. ಓಕೆ, ಅದ್ರ ಜೊತೆಗೆ ಇದು ಮಾಕ್ ಟೆಸ್ಟ್ ಬಗ್ಗೆ ಆಯ್ತು. ಸೊ ಬೇಗನೆ ಜಾಯ್ನ್ ಆಗ್ರಿ, ನಾಳೆಯಿಂದ ನಿಮ್ಗ ಸಿಗುತ್ತೆ. ಈಗ ಅದ್ರ ಜೊತೆಗೆ ಈಗ ನಾಳೆ ಅಥವಾ ನಾಡಿದ್ದು ಅಂತಂದ್ರೆ ಈಗ 20ನೇ ತಾರೀಕಿಗೆ ಯಾರಾದ್ರೂ ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ, 20 ಅಥವಾ 25ನೇ ತಾರೀಕಿಗೆ ಯಾರಾದ್ರೂ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಅವರು ಕೂಡ ಏನ್ ಮಾಡ್ಬಹುದು, ಜಾಯ್ನ್ ಆಗ್ಬಹುದು. ಅವ್ರಿಗೆ ಹಿಂದೆ ಎಷ್ಟು ಕ್ವಶನ್ ಪೇಪರ್ಸ್ ಗಳು ಎಷ್ಟು ಆಗಿರ್ತಾವೋ ಅಷ್ಟು ಎಲ್ಲವುಗಳ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಲಿಂಕ್ ಅನ್ನ ಅವ್ರ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೀವಿ. ಅವು ಎಲ್ಲವುಗಳನ್ನ ಟೆಸ್ಟ್ ಗಳನ್ನ ನೀವು ಅಟೆಂಡ್ ಮಾಡಬಹುದು. ಓಕೆ, ಅವರು ಕೂಡ ಮಾಡಬಹುದು. ರೈಟ್. ಸೊ ಈಗ ಇಲ್ಲಿ ಇನ್ನೊಂದು ಮಾಹಿತಿ ಏನು ಅಂತಂದ್ರೆ, ಯಾರು MTS ಕೋರ್ಸ್ಗೆ SSC GD ಕೋರ್ಸ್ ಕೂಡ ಐತಿ ನಮ್ಮಲ್ಲಿ. ಓನ್ಲಿ 600 rupees ಅಲ್ಲಿ ನೀವು ತಗೊಂಡು SSC GD ಗೆ ಪ್ರಿಪೇರ್ ಆಗ್ಬಹುದು. MTS ಕೂಡ ಕೋರ್ಸ್ ಇದೆ. ಇವು ಎಲ್ಲವುಗಳು SSC GD ಯ ಒಂದು ವ್ಯಾಲಿಡಿಟಿ ಇರುವಂತದ್ದು ಎಕ್ಸಾಮ್ ಆಗುವವರೆಗೆ ಇರ್ತಾ ಇದೆ. ಆಮೇಲೆ ಈಗ ನೀವು MTS ಗೆ ಈಗ ಜಾಯಿನ್ ಆದ್ರೆ ಅಂತಂದ್ರೆ 6 month ವರೆಗೆ ನಿಮ್ಗೆ ಇದರ ಒಂದು ವ್ಯಾಲಿಡಿಟಿ ಸಿಗ್ತಾ ಇದೆ. ಆಮೇಲೆ RPF ಗೆ ನೀವು ಜಾಯಿನ್ ಆದ್ರೆ ಅಂತಂದ್ರೆ 500 ರೂಪಾಯಿದು RPF ಕೋರ್ಸ್ ಇದೆ. ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಇದೆ. ಇದನ್ನ ಜಾಯಿನ್ ಆದ್ರೆ ಅಂತಂದ್ರೆ ಇದು ಕೂಡ ಎಕ್ಸಾಮ್ ಆಗುವವರೆಗೆ ಇದರ ವ್ಯಾಲಿಡಿಟಿ ಇರ್ತಾ ಇದೆ. ಇದರಲ್ಲಿ ಎಲ್ಲಾ ಬ್ಯಾಚಸ್ ಗಳಲ್ಲಿ ನಿಮ್ಗೆ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಎಲ್ಲಾ ಶಿಫ್ಟ್ ಕ್ವಶನ್ ಪೇಪರ್, ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲ ಕಂಪ್ಲೀಟ್ ಇದರಲ್ಲಿ ನಿಮ್ಗೆ ಸಿಗ್ತಾ ಇದೆ. ಇದನ್ನ ತಗೊಂಡು ನೀವು ನಿಮ್ಮ ಮನೆಯಲ್ಲಿ ಕೂತುಕೊಂಡು ಸ್ಟಡಿಯನ್ನ ಮಾಡಬಹುದಾಗಿದೆ. ಓಕೆನಾ? ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ವಾಟ್ಸ್ಆಪ್ ಮಾಡ್ರಿ, ಬೆಟರ್ ಮೆಸೇಜ್ ಮಾಡ್ರಿ. ಮೆಸೇಜ್ ಅನ್ನ ನೋಡ್ತೇನೆ, ನಾನು ನಿಮ್ಗೆ ಅದರ ರಿಪ್ಲೈ ಅನ್ನ ಮಾಡ್ತೇನೆ. ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ ನಾಳೆ. ಈಗ ಯಾರ್ಯಾರು ಪರ್ಚೇಸ್ ಮಾಡ್ಕೊಂಡಿರಿ ಮಾಕ್ ಟೆಸ್ಟ್ ತಯಾರಾಗಿರ್ರಿ. ನಾಳೆ 9 ಗಂಟೆಗೆ ನಾವು ಏನ್ ಮಾಡ್ತೇವೆ, ನಿಮ್ಗೆ ಲಿಂಕ್ ಕಳಿಸ್ತೇವೆ ಗ್ರೂಪ್ ದಲ್ಲಿ. ಅಲ್ಲಿ ನೀವು ಮಾಕ್ ಟೆಸ್ಟ್ ಅನ್ನ ಕೊಡುವಂತಾರೆ. ನಿಮ್ಗೆಲ್ಲರಿಗೂ ಶುಭವಾಗ್ಲಿ. MTS ಎಕ್ಸಾಮ್ ದಲ್ಲಿ ನೀವು ಎಲ್ಲರೂ ಸಕ್ಸಸ್ ಪಡೀಲಿ ಅನ್ನುವಂತ ದೃಷ್ಟಿಯಿಂದ ಈ ಎಕ್ಸಾಮ್ಸ್ ಗಳನ್ನ ಒಳ್ಳೆ ರೀತಿಯಿಂದ ಕರೆಕ್ಟ್ ಆಗಿ ಅಟೆಂಡ್ ಮಾಡ್ರಿ. 45 ನಿಮಿಷ ಫ್ರೀ ಮಾಡ್ಕೊಂಡನ ಅಟೆಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಓಕೆ, ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.